ದುಡಿತಿರೋ ನಮ್ಮ ಫ್ರೆಂಡ್ಸೇ ಇದ್ದಾರೆ ಆಯ್ತಾ. ಅವರು ತಿಂಗಳಿಗಿಲ್ಲ ಅಂದ್ರೆ 1.25 ಲಕ್ಷ 80,000 ಈ ತರದ್ ಸಂಪಾದನೆ ಮಾಡೋರು ಅವ್ರೆ. ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಗಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನನ್ನ ಹತ್ರ ದುಡ್ಡಿದೆ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಓಲಾ ಒಬ್ಬರಿಗೆ ಅಟ್ಯಾಚ್ ಮಾಡ್ಬೋದಾ ಅಂತ ಕೇಳ್ತಾರೆ ಒಬ್ಬೊಬ್ರು. ಅವ್ರಿಗೇನ್ ಹೇಳ್ತೀರಾ? ಇವಾಗಿರೋ ಸಿಚುವೇಶನ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಬೇಡಿ ಅಂತಾನೆ ಹೇಳ್ತೀನಿ ನಾನು. ಓವರ್ ಆರ್ಡರ್ಗಳೆಲ್ಲ ಹೆಂಗಿದೆ ಈಗಿನ ಸಿಚುವೇಶನ್ ಅಲ್ಲಿ? ಸಿಚುವೇಶನ್ ಅಂದ್ರೆ ಡ್ರೈವರ್ಸ್ ಗಳಿಗೆ ತೊಂದರೆ ಬರೋದು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಹೀಟ್ ಜಾಸ್ತಿ ಇರುತ್ತೆ ಗಾಡಿದು. ಗೊತ್ತೇ ನಿಮ್ಗೆ ಗೊತ್ತಿರುತ್ತೆ ಏನೇನು ಬರುತ್ತೆ, ಫೈಲ್ಸ್ ಆಗ್ತಿರೋದೆಲ್ಲ ಜಾಸ್ತಿ ಡ್ರೈವಿಂಗ್ ಫೀಲ್ಡ್ ಇರೋರ್ಗೆನೆ ಬರೋದು. ರಿಲೇಷನ್ ಅಷ್ಟೇ, ನೀ ಏನಪ್ಪ ಗಾಡಿ ಇಟ್ಕೊಂಡಿದ್ಯಾ, ಎ ಸಿ ಆರಾಮಾಗಿ ಓಡಾಡ್ತೀಯಾ, ಸಂಪಾದನೆ ಮಾಡ್ತೀಯ ಅಂತಾರೆ. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೇನಪ್ಪಾ ಅಂದ್ರೆ ಒಬ್ಬ ಓಲಾ ಊಬರ್ ಅಲ್ಲಿ ಬೆಂಗಳೂರಲ್ಲಿ ಓಲಾ ಊಬರ್ ಓಡಿಸೋರು ಎಷ್ಟು ಅರ್ನ್ ಮಾಡ್ತಾರೆ, ಅದೇ ರೀತಿ ಅಂದ್ರೆ ಹೊಸಬ್ರು ಯಾರಾದ್ರೂ ಕ್ಯಾಬ್ ನ ತಗೊಂಡ್ಬಿಟ್ಟು ಅಂದ್ರೆ ಓಲಾ ಊಬರ್ ಮಾಡೋರು ಎಷ್ಟು ಅರ್ನ್ ಮಾಡ್ಬೋದು, ಯಾವ ರೀತಿ ತೊಂದರೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರೊಬ್ರು ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಹಾಯ್ ಬ್ರೋ. ಹಾಯ್. ನಿಮ್ಮ ಹೆಸರನ್ನ ಹೇಳ್ಬಿಡಿ. ನನ್ನ ಹೆಸರು ನಿಖಿಲ್ ಅಂತ. ಓಕೆ, ನೀವು ಈಗ ಓಲಾ ಊಬರ್ ಓಡಿಸ್ತಾ, ನೀವು ಯಾವ್ದು ಓಡಿಸ್ತಾ ಇದ್ರಿ ಬ್ರೋ? ಊಬರ್ ಓಡಿಸ್ತಾ ಇದ್ರಾ? ಎಷ್ಟು ವರ್ಷದಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ? ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನಂಗೆ ಸುಮಾರು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ. ಓಲಾ ಊಬರ್ ಅಲ್ಲಿ ಬಂದು ಈಗ ಒಂದು ರೀಸೆಂಟ್ ಒಂದು 2 years 2.5 years ಆಗಿದೆ. 2.5 years ಇಂದ ಓಡಿಸ್ತಾ ಇದ್ರಾ? ಹೌದು. 2.5 years ಇಂದ ಓಲಾನೇ ಓಡಿಸ್ತಾ ಇದ್ರಾ? ಊಬರ್ ಒಂದೇ ಮಾಡ್ತೀರಾ? ಅದ್ ಬಿಟ್ರೆ ಓಲಾ ಮಾಡಿಲ್ಲ? ಇಲ್ಲ ಇಲ್ಲ, ಯಾವತ್ತು ಮಾಡಿಲ್ಲ ಓಲಾ? ಯಾವತ್ತು ಮಾಡಿ ಅದ್ರ ಬಗ್ಗೆ ಗೊತ್ತಿಲ್ಲ ನಂಗೆ. ಯಾಕೆ? ಅದು ನಂಗೇನೋ ಇಂಟ್ರೆಸ್ಟ್ ಇಲ್ಲ ಬ್ರೋ. ನಂಗೆ ಏನಕ್ಕೆ ಊಬರ್ ಚೆನ್ನಾಗಿ ಕೊಡ್ತಿದ್ದಾರೆ, ಚೆನ್ನಾಗಿ ಕೊಡ್ತಿದೆ, ಸಂಪಾದನೆ ಚೆನ್ನಾಗಿ ಆಗ್ತಿರೋದ್ರಿಂದ ಊಬರ್ ಒಂದೇ ಮಾಡ್ತಿರೋದು ನಾನು. ಊಬರ್ ಒಂದೇ. ನಿಮ್ಗೆ ಊಬರ್ ಕಂಫರ್ಟೇಬಲ್ ಆಗಿದೆಯಾ, ಚೆನ್ನಾಗಿದೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಓಕೆ, ಈಗ ಹೊಸಬ್ರು ಯಾರೋ ಒಬ್ರು ಅದನ್ನೇ ಫಸ್ಟ್ ಕೇಳೋದು, ಎಲ್ರು ಬಂದ್ಮೇಲೆ ಕೇಳೋದು ಅದನ್ನೇ. ಏನಂದ್ರೆ ಈಗ ಹೊಸಬ ಯಾರೋ ಬೆಂಗಳೂರಿಗೆ ಬರ್ತಾರೆ, ಇಲ್ಲಾಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಗಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನನ್ನ ಹತ್ರ ದುಡ್ಡಿದೆ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಓಲಾ ಒಬ್ಬರಿಗೆ ಅಟ್ಯಾಚ್ ಮಾಡ್ಬೋದಾ ಅಂತ ಕೇಳ್ತಾರೆ ಒಬ್ಬೊಬ್ರು. ಅವ್ರಿಗೇನ್ ಹೇಳ್ತೀರಾ? ಇವಾಗಿರೋ ಸಿಚುವೇಶನ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಬೇಡಿ ಅಂತಾನೆ ಹೇಳ್ತೀನಿ ನಾನು. ಏನಕ್ಕಂತ ಹೇಳಿದ್ರೆ ಸ್ವಲ್ಪ ಬಿಸ್ನೆಸ್ ಕಡಿಮೆನೇ ಇದೆ. ಒಂದೊಂದ್ಸಲ ಬಿಸ್ನೆಸ್ ಆಗುತ್ತೆ, ಒಂದೊಂದ್ಸಲ ಬಿಸ್ನೆಸ್ ಆಗಲ್ಲ. ಯಾರ್ಯಾರು ಎಕ್ಸ್ಪೀರಿಯನ್ಸ್ ಇರೋರು ಆದ್ರೆ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಲ್ರೆಡಿ ಕ್ಯಾಬ್ ಅಲ್ಲಿ ಓಡಿಸಿ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನಿಮ್ಗೆ ನಂಬಿಕೆ ಇರುತ್ತೆ, ನಿಮ್ಗೊಂದು ಗೊತ್ತಿರುತ್ತೆ ಯಾವ ತರ ಬಿಸ್ನೆಸ್ ಆಗುತ್ತೆ, ಏನು ಬಂಡವಾಳ ಹಾಕಿದ್ರೆ ಗಾಡಿಗೆ ಬಂಡವಾಳ ತೆಗಿಬೋದಾ ಅದೆಲ್ಲ ನಿಮ್ಗೆ ಐಡಿಯಾ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇರೋದಾದ್ರೆ ಗಾಡಿ ಹಾಕೊಳ್ಳಿ. ಹೊಸಬ್ರು ಈ ಫೀಲ್ಡಿಗೆ ಬರ್ತಾ ಇದೀರಾ ಅಂತಂದ್ರೆ ಸುಮ್ನೆ ಯಾರಾದ್ರೂ ಗಾಡಿ ರೆಂಟಿಗೆ ತಗೊಂಡು ಆತರ ಮಾಡ್ಕೊಳ್ಳಿ. ಸದ್ಯಕ್ಕೇನು ಹಾಕೊಳಕ್ ಹೋಗ್ಬಿಡಿ. ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಇಷ್ಟ ಆಗತ್ತೆ, ಇದನ್ನ ಮಾಡ್ಬೋದು, ಲೈಫ್ ನಡೆಯತ್ತೆ ಇದರಿಂದ ಅಂತ ಅನ್ನೋದು ಗೊತ್ತಾದ್ಮೇಲಿಂದ ಗಾಡಿ ಹಾಕೊಳ್ಳಿ. ಅಂದ್ರೆ ಇವಾಗ ಮಿನಿಮಮ್ ಒಂದು ಕ್ಯಾಬ್ ಹಾಕ್ಬೇಕು, ಹೊಸದಾಗಿ ತೆಗಿಬೇಕು ಅಂದ್ರೆ ಎಷ್ಟಾಗುತ್ತೆ, ಎಷ್ಟು ಲಕ್ಷ ಆಗ್ಬೇಕಾಗುತ್ತೆ? ಅಂದ್ರೆ ಯಾವ್ದು ಸೆಕೆಂಡ್ಸ್ ಹೇಳ್ತಿರೋದು? ಹೊಸ್ತು ಹೇಳಿಸ್ತೀರಿ ಅಂದ್ರೆ ಹೊಸದು ಸಿಗತ್ತೆ ಬ್ರೋ. ಡಿಪೆಂಡ್ಸ್, ಗಾಡಿ ಮೇಲೆ ಡಿಪೆಂಡ್. ಯಾವ ನಾರ್ಮಲ್ ಆಗಿ ಒಂದು 8-9 ಲಕ್ಷ, ಅದೇ 10 ಲಕ್ಷ ಆ ತರದ್ದು ಸಿಗುತ್ತೆ. 10 ಲಕ್ಷದವರೆಗೂ ಆಗುತ್ತೆ. 10 10 ಲಕ್ಷ ಹಾಕೊಂಡ್ಬಿಟ್ಟು ಅದರ EMI ಮಾಡೋದು ಅದೆಲ್ಲ ಆಗುತ್ತೆ. ಅದನ್ನೆಲ್ಲ ಕಟ್ಕೊಂಡು ನೀವು ಉಳ್ಸಕ್ ಆಗಲ್ಲ ಅಂತ ಹೇಳ್ತಾರೆ. EMI ಕಟ್ಬೇಕು, ಮತ್ತೆ ಗಾಡಿ ಮೇಂಟೆನೆನ್ಸ್ ಇರುತ್ತೆ, ಅದನ್ನ ಮೇಂಟೈನ್ ಮಾಡ್ಬೇಕು. ಮತ್ತೆ ನಿಮ್ದು ಮಾಮೂಲಿ ದಿನನಿತ್ಯ ಏನೇನು ಊಟ ತಿಂಡಿ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಅದು ಮನೆ ಖರ್ಚು ಏನ್ ಕಮಿಟ್ಮೆಂಟ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ನಿಮ್ಗೆ ಗೊತ್ತಾಗ್ಬೇಕು. ಇದೆಲ್ಲ ಆಗತ್ತೆ, ನಾವ್ ಅಷ್ಟು ದುಡಿತೀವಿ, ಅಷ್ಟು ಕೆಪಾಸಿಟಿ ಇದೆ ಅಂತಂದ್ರೆ ಮಾತ್ರ ಹೊಸ ಗಾಡಿ ಹಾಕೊಳ್ಳಿ ಅಷ್ಟೇ. ಇವಾಗ ಇನ್ನೊಂದು, ಈಗ ಓಡಿಸ್ತಾ ಇರ್ತಾರಲ್ಲ ಅವರು ಎಷ್ಟು ಅರ್ನ್ ಮಾಡ್ತಿರ್ಬೋದು ಅಂದ್ರೆ ನೀವಾಗಿರ್ಬೋದು ಅಥವಾ ಕ್ಯಾಬ್ ಓಡಿಸೋರು, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು. ಈಗ ಹೊರಗಡೆ ಜನಕ್ಕೆ ಏನಾಗತ್ತೆ ಅಂದ್ರೆ ಅವ್ರೇನ್ ಬಿಡು ಗಾಡಿ ಹಾಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಗಳಿಸ್ತಾರೆ ಇಷ್ಟು ಗಳಿಸ್ತಾರೆ ಅಂತ ಹೇಳ್ತಾರೆ. ನಿಮ್ ಪ್ರಕಾರ ಎಷ್ಟು ಅರ್ನ್ ಮಾಡ್ತಿರ್ಬೋದು ಎಲ್ರು? ಜನ ಹೇಳೋದು ಕರೆಕ್ಟೇ. ಏನಕ್ಕೆ ನಮ್ ರಿಲೇಷನ್ ಅಲ್ಲೂ ಅಷ್ಟೇ, ನೀ ಏನಪ್ಪ ಗಾಡಿ ಇಟ್ಕೊಂಡಿದ್ಯಾ, ಎ ಸಿ ಆರಾಮಾಗಿ ಓಡಾಡ್ತೀಯಾ, ಸಂಪಾದನೆ ಮಾಡ್ತೀಯ ಅಂತಾರೆ. ಅದು ಮಾಡೋರ್ಗ್ ಮಾತ್ರ ಗೊತ್ತಿರುತ್ತೆ. ಸಂಪಾದನೆ ಮಾಡಲ್ಲ ಅಂತಿಲ್ಲ, ಮಾಡ್ತಾರೆ, ಅದೇ ಅಷ್ಟು ಸುಲಭವಾಗಿ ಮಾಡಕ್ ಆಗಲ್ಲ ಡ್ರೈವಿಂಗ್ ಫೀಲ್ಡ್ ಅಲ್ಲಿ. ನಾವ್ ಎಷ್ಟೇ ಸಾವಿರಗಳು ದುಡಿಬಹುದು ತಿಂಗಳು ಕೊನೆಯಲ್ಲಿ, ಅದಕ್ಕಷ್ಟೇ ಒಂದು ಎಫರ್ಟ್ ಹಾಕಿರ್ತೀವಿ ನಾವು ಡ್ರೈವರ್. ನಮಗ್ ಮಾತ್ರ ಡ್ರೈವರ್ಸ್ ಮಾತ್ರ ಗೊತ್ತಿರುತ್ತೆ ಅದು. ನಾನು ಸದ್ಯಕ್ಕೆ ಮುಂಚೆ ನಾನು ಮಾಡ್ತಿದ್ದೆ, ಇಲ್ಲ ಅಂತಿಲ್ಲ. ನಾನು ತುಂಬಾನೇ ಮನೆಗೆ ಟೈಮ್ ಕೊಡ್ತಿರ್ಲಿಲ್ಲ. ಬಂದ್ಬಿಟ್ರೆ ಗಾಡಿ ಎತ್ಕೊಂಡ್ಬಂದ್ರೆ ಬರೀ ಡ್ರೈವಿಂಗ್ ಅಲ್ಲೇ ಇರ್ತಿದ್ದೆ ನಾನು. ಬೆಳಗ್ಗೆ ಬಂದ್ರೆ ಡ್ರೈವಿಂಗ್ ಬಂದ್ರೆ ರಾತ್ರಿನೂ ಕಾರಲ್ಲಿ ಮಲ್ಕೊ ಅಲ್ಲೇ ಡ್ರೈವಿಂಗ್ ಸ್ಟಾರ್ಟ್ ಮಾಡೋ ಕೆಲಸ. ಸೊ ಆತರ ಮಾಡ್ತಿದ್ದೆ. ಇವಾಗ ಕಡಿಮೆ ಮಾಡಿದೀನಿ. ನನಗಿಂತ ಇನ್ನೂ ಜಾಸ್ತಿ ದುಡಿತಿರೋ ನಮ್ಮ ಫ್ರೆಂಡ್ಸೇ ಇದ್ದಾರೆ ಆಯ್ತಾ. ಅವರು ತಿಂಗಳಿಗಿಲ್ಲ ಅಂದ್ರೆ 1.25 ಲಕ್ಷ 80,000 ಈ ತರದ್ ಸಂಪಾದನೆ ಮಾಡೋರು ಅವ್ರೆ. ಇದು ನೋಡ್ಬಿಟ್ಟು ಸುಮಾರು ಜನ ಕಮೆಂಟ್ ಮಾಡ್ಬೋದು, ಎಲ್ಲ ಆಗತ್ತೆ ಬ್ರೋ, ಇದೆಲ್ಲ ಆಗಲ್ಲ, ಹಂಗೆ ಸುಳ್ಳುಗಳು ಅಂತ. ಮಾಡೋರ್ಗ್ ಮಾತ್ರ ಗೊತ್ತಿರುತ್ತೆ ಏನಾಗ್ತದೆ ಏನಿಲ್ಲ ಅನ್ನೋದು. ಮಾಡೋರ್ಗ್ ಗೊತ್ತಿರುತ್ತೆ. ಅಂದ್ರೆ ಕಷ್ಟಪಟ್ರೆ ಮಾಡ್ಬೋದು. ಓಕೆ, ಇವಾಗ ಅಂದ್ರೆ ನೀವು 80,000 1 ಲಕ್ಷ ಎಲ್ಲ ಹೇಳಿದ್ರಿ, ಅಲ್ಲೆಲ್ಲ ಮೇಂಟೆನೆನ್ಸ್ ಖರ್ಚು, ಡೀಸೆಲ್ ಎಲ್ಲ ಹೋಗ್ಬಿಟ್ಟು ಎಷ್ಟು ಸೇವ್ ಮಾಡ್ಬೋದು? ಡಿಪೆಂಡ್ಸ್, ಅವ್ರವ್ರ ಒಂದು ಕಮಿಟ್ಮೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ.
Okay. ಮಾಡಕ್ ಆಗಲ್ಲ ಅಂತ ಏನಿಲ್ಲ, ಮಾಡ್ಬೋದು ಆರಾಮಾಗಿ. ಓಕೆ ಓಕೆ. ಅಂದ್ರೆ ನೀವು ಈಗ 2 ವರ್ಷದಿಂದ ಮಾಡ್ತಾ ಇದೀರಲ್ಲ, ಎಷ್ಟು ದೂರದವರೆಗೂ ಹೋಗಿದ್ದೀರಾ? ಏನ್ ಬೆಂಗಳೂರು ಬಿಟ್ಟು ಬರೀ ಬೆಂಗಳೂರಲ್ಲೇ ಕೊಡ್ತಾನೆ, ಸರೌಂಡಿಂಗು ಊರ್ ಹೊರಗಡೆ ಎಲ್ಲ ಹಾಕ್ತಾರಾ? ನಾನು ಬರೋ ಊಬರ್ ಅಲ್ಲಿ ನಾನು ಇಂಟರ್ಸಿಟಿ ಎಲ್ಲ ತಗೊಳಕ್ ಹೋಗಲ್ಲ. ನಾನು ಬರೀ ಬೆಂಗಳೂರು ಸಿಟಿ ಲೋಕಲ್ ಟ್ರಿಪ್ಸ್ ಏನ್ ಮಾಡ್ತೀನಿ ಅದ್ ಮಾತ್ರ ಮಾಡೋದು. ಅದ್ ಬಿಟ್ಟು ನನಗೆ ಪರ್ಸನಲ್ ಎಲ್ಲ ಔಟ್ ಸ್ಟೇಷನ್ ಗೊತ್ತಿರೋ ಫ್ರೆಂಡ್ಸ್ ಏನಾದ್ರು ಆತರ ಬುಕಿಂಗ್ಸ್ ಬಂದ್ರೆ ಆತರ ತಗೊಂಡ್ ಹೋಗ್ತೀನಿ ಹೊರತು ಊಬರ್ ಅಲ್ಲಿ ನಾನು ಬರೀ ಹೊರಗಡೆ ಎಲ್ಲ ಹೋಗಲ್ಲ. ಸಿಟಿಲಿ ಮಾತ್ರ ಮಾಡ್ಕೊತೀನಿ ಅಷ್ಟೇ. ಓಕೆ. ಈಗ ಒಬ್ಬ ಡ್ರೈವರ್ ಓಲಾ ಊಬರ್ಗೆ ಹಾಕಿರ್ತಾರೆ ಗಾಡಿನ, ಒಂದು 12 ಅವರ್ ಲಾಗಿನ್ ಇರ್ತಾನೆ ಅನ್ಕೊಳ್ಳಿ, 12 ಅವರ್ ಇರ್ತಾನೆ. ಈಗ ಎಷ್ಟು ಅರ್ನ್ ಮಾಡ್ಬೋದು 12 ಅವರ್? 12 ಅವರ್ಗೆ ಮಾಡ್ಬೋದು. ಓಲಾದಲ್ಲಿ ನಂಗೆ ಅಷ್ಟು ಐಡಿಯಾ ಇಲ್ಲ. ಊಬರ್ ಅಲ್ಲಿ 12 ಅವರ್ ಲಾಗಿನ್ ಇರ್ತೀವಿ ಅಂತಂದ್ರೆ ಹತ್ರ 3,000 ರೂಪಾಯಿ ರೌಂಡ್ ಫಿಗರ್ ಆಗುತ್ತೆ. ಹೆಚ್ಚು ಕಮ್ಮಿ 3,000 ರೂಪಾಯಿ, 100 ರೂಪಾಯಿ 200 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. ಮತ್ತೆ ಇದು ಡೀಸೆಲ್ ಎಲ್ಲ ಕಳೆದ್ರೆ? ಡೀಸೆಲ್ 1,000 ರೂಪಾಯಿ ಡೀಸೆಲ್ ಮೈನಸ್ ಮಾಡಿ ಒಂದ್ 2,000 ರೂಪಾಯಿ ಸಿಗುತ್ತೆ. ಅದರಲ್ಲಿ ಅವರು ಒಬ್ಬೊಬ್ಬ ಡ್ರೈವರ್ಗೆ ಒಂದೊಂದು ಚಟ ಇರತ್ತೆ, ಏನ್ ಮಾಡಕ್ಕಾಗಲ್ಲ. ಅವ್ರದ್ದು ಯಾವ ತರ ಅದನ್ನ ಇದ್ ಮಾಡ್ಕೊಳ್ತಾರೆ, ಉಳಿತಾಯ ಮಾಡ್ತಾರೆ. 2,000 ಅಂತ ಉಳಿಯುತ್ತೆ. ನಮ್ಗೆ ಒಂದೊಂದ್ ಗಾಡಿ ಮೈಲೇಜ್ ಹೆಂಗ್ ಕೊಡೋದು ಗೊತ್ತಿಲ್ಲ. ಗಾಡಿ ಇರೋದ್ರಿಂದ ನನ್ ಗಾಡಿ ಇರೋದು ಇದೆಯಲ್ಲ, ಇವಾಗ ನಾನೀಗ 3,000 ರೂಪಾಯಿ ಅರ್ನಿಂಗ್ ಮಾಡಿದೆ 12 ಅವರ್ಗೆ. ಸೊ 1,000 ರೂಪಾಯಿ ಡೀಸೆಲ್ಗೆ ಹೋಗುತ್ತೆ, 2,000 ರೂಪಾಯಿ ಉಳಿತಾಯ ಮಾಡ್ತೀನಿ. ನಂದು ಏನು ಈಚೆ ಖರ್ಚೇನು ಇರೋದಿಲ್ಲ, ಊಟಕ್ಕೆಲ್ಲ ಮನೆಗೆ ಬರ್ತೀನಿ. ಸಿಗರೇಟ್ ಆತರ ಏನ್ ಅಭ್ಯಾಸ ಇಲ್ಲ, ಅದರಿಂದ 2,000 ರೂಪಾಯಿ ಉಳಿತಾಯ ಆಗುತ್ತೆ. ಇವಾಗ ನೀವು ಊಬರ್ ಮಾಡ್ತಾ ಇದೀರಲ್ಲ, ಊಬರ್ ಆರ್ಡರ್ಗಳೆಲ್ಲ ಹೆಂಗಿದೆ ಈಗಿನ ಸಿಚುವೇಶನ್ ಅಲ್ಲಿ? ಸಿಚುವೇಶನ್ ಮಾಡೋರ್ಗೆ ಇದೆ ಬ್ರೋ, ಡ್ಯೂಟಿ ಚೆನ್ನಾಗಿ ಫೀಲ್ಡ್ ಅಲ್ಲಿ ಇದ್ದು ಮಾಡ್ತಾ ಇರೋರ್ಗೆ ಇದೆ, ಅವ್ರಿಗೆ ಇರತ್ತೆ ಆಯ್ತಾ. ಯಾರು 1-2 ಅವರ್ ಲಾಗಿನ್ ಬರ್ತಾರೆ, 3 ಅವರ್ ಲಾಗಿನ್ ಬಂದ್ಬಿಟ್ಟು ಬುಕಿಂಗ್ ಇಲ್ಲ ಅಂತ ಮನೆಗೆ ಹೋಗ್ತಾರ, ಅವ್ರಿಗೆ ಅವ್ರ ಪ್ರಕಾರ ಬುಕಿಂಗ್ ಇಲ್ಲ ಅಂತ. ಏನಕ್ಕಂದ್ರೆ ಫೀಲ್ಡ್ ಬಂದ್ಮೇಲೆ ಕಾಯ್ಬೇಕು, ತಾಳ್ಮೆ ಮಾಡ್ಬೇಕು ಅನ್ನೋರಿದ್ರೆ ಆರ್ಡರ್ ಇದಾವೆ. ಆರ್ಡರ್ ಇದಾವೆ. ಒಂದೊಂದ್ ದಿವಸ ವಾರದಲ್ಲಿ ಒಂದ್ ದಿವಸ ಯಾವ ತರ ಇರಲ್ಲ, ಅವಾಗ ಏನು ಮಾಡಕ್ ಆಗಲ್ಲ. ಬುಕಿಂಗ್ ಇರೋ ಟೈಮಲ್ಲಿ ನಾವು ಸೋಂಬೇರಿ ಬೀಳ್ದೆ ಬುಕಿಂಗ್ ಇರೋ ಟೈಮಲ್ಲಿ ಮಾಡ್ಕೋಬೇಕು ಅಷ್ಟೇ, ಆತರ. ಅದೇ ಇವಾಗ ನಿಮ್ಗೆ ಕಸ್ಟಮರ್ಸ್ ಎಲ್ಲ ಬರ್ತಾರೆ, ಏರ್ಪೋರ್ಟ್ ಡ್ಯೂಟಿಗಳೆಲ್ಲ ಇರುತ್ತೆ, ಕಸ್ಟಮರ್ಸ್ ಎಲ್ಲ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ? ಏರ್ಪೋರ್ಟ್ ಆತರ ಏನಿಲ್ಲ ಬ್ರೋ, ಆಲ್ಮೋಸ್ಟ್ ಎಲ್ಲಾರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಎಲ್ಲೋ ಅಪರೂಪ ಒಂಥರ ಡ್ರೈವರ್ ಅಂತ ಕೀಳಾಗಿ ನೋಡೋದು ತುಂಬಾ ಅಪರೂಪ. ನಮ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ, ಕಾರ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಅಪರೂಪ ಆತರ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರೋ ಸಿಗ್ತಾರೆ ಕಸ್ಟಮರ್ಸ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಆತರ ಎಲ್ಲ ಇರುತ್ತೆ. ಓಕೆ. ಇವಾಗ ಒಬ್ಬ ಡ್ರೈವರ್ ಒಂದ್ ತಿಂಗಳ ಅವ್ನ ಫೀಲ್ಡ್ ಅಲ್ಲಿ ಇದಾನೆ ಅನ್ಕೊಳ್ಳಿ, 12 ಅವರ್ ಡ್ಯೂಟಿನೇ ಮಾಡ್ತಾನೆ ಅನ್ಕೊಳ್ಳಿ. ಅಂದ್ರೆ ವಾರದಲ್ಲಿ 1 ದಿನ ಅಥವಾ ತಿಂಗಳಲ್ಲಿ 4 ದಿನ ಲೀವ್ ಆಗ್ತಾನೆ. ಒಂದ್ 24 ದಿನ ದುಡಿತಾನೆ. ಎಷ್ಟು ಅರ್ನ್ ಮಾಡ್ಬೋದು ಅವನು ತಿಂಗಳಿಗೆ? ಎಲ್ಲಾ ಖರ್ಚು ತೆಗೆದು ಇಷ್ಟು ಮಿನಿಮಮ್ ಅಂದ್ರೆ ಇಷ್ಟು ಉಳಿಸ್ಬೋದು ಅಂತ ಅನ್ನೋರು ಅಂದ್ರೆ ಅರ್ಥ ಆಗಿಲ್ಲ ನಮಗೆ. ಈಗ ಒಂದ್ ತಿಂಗಳೆಲ್ಲ ದುಡಿತಾನೆ, 12 ಅವರ್ ಡ್ಯೂಟಿ ಮಾಡ್ತಾನೆ ಡೈಲಿ, ಒಂದ್ 4 ದಿನ ಲೀವ್ ಆಗ್ತಾನೆ ತಿಂಗಳಲ್ಲಿ. ಈಗ ಎಲ್ಲ ಅವ್ನ್ ಖರ್ಚು ಕಳೆದು ಡೀಸೆಲ್ ಕಳೆದು ಇಷ್ಟು ಉಳಿಸಬಹುದು. ಕಡಿಮೆ ಅಂದ್ರೆ ಇಷ್ಟು ಉಳಿಸಬಹುದು ಅಂದ್ರೆ ಕಡಿಮೆ ಅಂದ್ರೆ ನಾನು ಒಂದ್ ಅಂದಾಜ್ ಮೇಲೆ ಹೇಳ್ಬೋದು ಅಷ್ಟೇ, ಇದೇ ಕನ್ಫರ್ಮ್ ಅಂತ ಇಲ್ಲ. ಆಮೇಲೆ ಹತ್ರ ಒಂದು 50,000 ರೂಪಾಯಿ ಉಳಿಸ್ಬೋದು ಒಬ್ಬೊಬ್ರು, 80,000 ರೂಪಾಯಿ ಉಳಿಸ್ಬೋದು ಒಬ್ರು. ಇಲ್ಲ ಅಂತಂದ್ರೆ ಅದು ಡಿಪೆಂಡ್ಸ್, ಅವ್ರ ಮೇಲೆ ಡಿಪೆಂಡ್ಸ್. ಕಡಿಮೆ ಅಂದ್ರೆ ಕಮ್ಮಿ ಉಳಿಸೋದು ಅಂದ್ರೆ 30,000 ರೂಪಾಯಿ ತನಕ ಉಳಿಸ್ಬೋದು. ಖರ್ಚೆಲ್ಲ ಕಳೆದು ಅವಂದು ಕಮಿಟ್ಮೆಂಟ್ ಅದು ಇದು ಎಲ್ಲ ಕಳೆದು ಸೇವಿಂಗ್ಸ್ ಮಾಡ್ತೀವಿ ಅಂದ್ರೆ 30,000 ರೂಪಾಯಿ ಉಳಿಸ್ಬೋದು. ಅದ್ರ ಮೇಲೆ ಅದ್ರಲ್ಲಿ ಅವನು EMI ಎಲ್ಲ ಕಟ್ಕೋಬೇಕು ನೆಕ್ಸ್ಟ್? ಯಾವ್ದ್ರಲ್ಲಿ ಇಲ್ಲ, ಖರ್ಚು ಕಳೆದೇ ಹೇಳ್ತಿರೋದು. ಓಕೆ ಓಕೆ. ಇವಾಗ ನಿಮ್ಗೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದೆ, ಈಗ ಯಾವತ್ತೂ ನೀವು ಕುತ್ಕೊಂಡೇ ಇರ್ಬೇಕು, ಫಸ್ಟ್ ಅದೊಂದು ಮೇನು, ಕುತ್ಕೊಂಡೇ ಇರ್ಬೇಕು. ಅಂದ್ರೆ ಒಬ್ಬೊಬ್ರಿಗೆ ಏನಾಗುತ್ತೆ, ಒಂದೇ ಸ್ಥಳದಲ್ಲಿ ಜಾಸ್ತಿ ಹೊತ್ತು ಕುತ್ಕೊಳಕಲ್ಲ, ಬ್ಯಾಕ್ ಪೇನ್ ಅವೆಲ್ಲ ಇರುತ್ತೆ. ನಿಮ್ ಫೀಲ್ಡ್ ಅಲ್ಲಿ ಏನಾದ್ರು ಆತರ ಇದೆಯಾ? ನಮ್ದ್ರಲ್ಲಿ ಜಾಸ್ತಿ ಬರೋದು ಆತರ. ಓಕೆ. ಅದೇ ತೊಂದ್ರೆ, ಡ್ರೈವರ್ಸ್ ಗಳಿಗೆ ತೊಂದರೆ ಬರೋದು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಹೀಟ್ ಜಾಸ್ತಿ ಇರುತ್ತೆ ಗಾಡಿದು. ಗೊತ್ತೇ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಏನೇನು ಬರುತ್ತೆ, ಫೈಲ್ಸ್ ಆ ತರದೆಲ್ಲ ಜಾಸ್ತಿ ಡ್ರೈವಿಂಗ್ ಫೀಲ್ಡ್ ಇರೋರ್ಗೆನೆ ಬರೋದು. ಕ್ಯಾಬ್ ಡ್ರೈವರ್ ಅಂತಲ್ಲ, ಯಾವ್ದೇ ಡ್ರೈವಿಂಗ್ ಫೀಲ್ಡ್ ಆಗಿದ್ರು ಅಷ್ಟೇ, ಜಾಸ್ತಿ ಕುತ್ಕೊಂಡ್ ಮಾಡಿದ್ರೆ ಅದೊಂದು ಪ್ರಾಬ್ಲಮ್ ಇರುತ್ತೆ. ಏನಂತಂದ್ರೆ ನಾವು ಕೆಲಸ ಮಾಡೋ ಜೊತೆಗೆ ನಮ್ ಹೆಲ್ತ್ ನೋಡ್ಕೋಬೇಕು, ಎಳ್ನೀರ್ ಕುಡಿಯೋದು, ಗಿಮ್ಲಿ ಕುಡಿಯೋದು, ಆತರ ಬಿಸಿಲು ಟೈಮಲ್ಲಿ ಆತರ ಮೇಂಟೈನ್ ಮಾಡ್ಕೊಂಡು ಮಾಡ್ಬೇಕು ಅಷ್ಟೇ. ಈಗ ಕೆಲವೊಂದು ನೈಟ್ ಡ್ಯೂಟಿಗಳೆಲ್ಲ ಇರುತ್ತೆ. ನೈಟ್ ಅಲ್ಲಿ ನಾನು ನೋಡಿದೀನಿ ತುಂಬಾ ಸೈಡ್ ಅಲ್ಲಿ ಮನೆಗೆ ಹೋಗಲ್ಲ ಜಾಸ್ತಿ, ಅಂದ್ರೆ ದೂರ ಇರುತ್ತೆ ಅನ್ನೋ ಕಾರಣಕ್ಕೋ ಏನೋ ಡ್ಯೂಟಿ ಮಾಡ್ಬೇಕು ಅನ್ನೋ ಕಾರಣಕ್ಕೋ ಯಾವ ರೀತಿ? ಇಲ್ಲ, ಅವ್ರಿಗೆ ಏನಂದ್ರೆ ಒಬ್ಬೊಬ್ರು ಪೀಕ್ ಅವರ್ಸ್ ಮುಗ್ದೋಗಿರತ್ತೆ, ಒಬ್ರು ದೂರ ಮನೆಗೇನು ಹೋಗಲ್ಲ. ಒಬ್ಬೊಬ್ರು ನಮ್ ಫ್ರೆಂಡ್ಸ್ ಇದಾರೆ, ಅವ್ರಿಗೆ ಮನೆ ರೂಮ್ ಏನಿಲ್ಲ, ಅವ್ರಿಗೆ ಅವ್ರ ಗಾಡಿನೇ ಮನೆ, ಎಲ್ಲ ಡ್ಯೂಟಿನೂ ಅದರಲ್ಲೇ ಅಂತವ್ರು ಇರ್ತಾರೆ. ಅಂದ್ರೆ ಬ್ಯಾಚುಲರ್ ಅವ್ರನ್ನೇ ಬೆಂಗಳೂರು ರೂಮ್ ಏನ್ ಮಾಡ್ಕೊಂಡೇ ಇಲ್ಲ ನಮ್ ಫ್ರೆಂಡೇ. ಹೌದಾ? ಆಯ್ತಾ, ಅವ್ರ ಗಾಡಿನೇ ರೂಮು, ಮನೆ ಎಲ್ಲ ಅಲ್ಲೇ ಅವ್ರದ್ದು. ಆಯ್ತಾ, ಸೊ ಅಂತವ್ರು ಏನ್ ಮಾಡ್ತಾರ ಅಂತಂದ್ರೆ ಒಬ್ರು ಅಲ್ಲಲ್ಲೇ ಮಲ್ಕೊಂಡ್ಬಿಡ್ತಾರೆ, ಒಬ್ರು ಡ್ಯೂಟಿ ವೇಟ್ ಮಾಡ್ತಾ ಇರ್ತಾರೆ.
ಹಾ. ಮಲಗಿರ್ತಾರೆ ಅಂತ ಆಫ್ ಮಾಡ್ಕೊಂಡು ಮಲಗಿರಲ್ಲ, ಹಾ. ಡ್ಯೂಟಿ ಆನ್ ಮಾಡ್ಕೊಂಡು ಮಲಗಿರ್ತಾರೆ, ಬುಕಿಂಗ್ ಬಂದಾಗ ಹೋಗೋತರ. ಇವಾಗ ಡೇ ಡ್ಯೂಟಿಗಿಂತ ನೈಟ್ ಡ್ಯೂಟಿಗೆ ಏನಾದ್ರು ಜಾಸ್ತಿ ಕೊಡ್ತಾರ ದುಡ್ಡು? ಸ್ವಲ್ಪ ಜಾಸ್ತಿ ಸಿಗತ್ತೆ ಅಂದ್ರೆ ಬುಕಿಂಗ್ ಕಡಿಮೆ ಇರುತ್ತೆ. ಬುಕಿಂಗ್ಸ್ ಕಡಿಮೆ, ಸ್ವಲ್ಪ ಜಾಸ್ತಿ ಕಿಲೋಮೀಟರ್. ಹಂಗ್ ನೋಡಕ್ ಹೋದ್ರೆ ನಿಮ್ಗೆ ಬೆಳಗ್ಗೆ ಮಾಡೋದಕ್ಕೂ ಎರಡು ಒಂದೇ ಆಗುತ್ತೆ. ಸ್ವಲ್ಪ ಜಾಸ್ತಿ ಕೊಡ್ತಾನೆ ಹೊರತು ಇನ್ನೇನು ಇಲ್ಲ, ಅದ್ರಲ್ಲಿ ಬುಕಿಂಗ್ಸ್ ಕಡಿಮೆ ಇರುತ್ತೆ ಅಷ್ಟೇ. ಓಕೆ ಓಕೆ. ಇವಾಗ ನಿಮ್ಗೆ ನೀವೊಬ್ಬ ಡ್ರೈವರ್ ಆಗಿದ್ದೀರಾ, ನಿಮಗೆ ಹೇಗೆ ಕಂಫರ್ಟೇಬಲ್ ಆಗಿದೆಯಾ ಜೀವನ ನಡ್ಸಕ್ಕೆ? ಚೆನ್ನಾಗ ಮೇಂಟೈನ್ ಆಗ್ತಾ ಇದೆಯಾ? ಖರ್ಚು ಕಳೆದು ಎಲ್ಲ ಕಳೆದು? ನಮ್ಗೆ ಅಂದ್ರೆ ಬ್ರೋ ಇದು ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ. ಸ್ಟಾರ್ಟಿಂಗ್ ಬಂದಾಗ ನಮಗೂ ಇರಿಟೇಷನ್ ಆಗ್ತಿತ್ತು. ನಮ್ಗೆ ಸ್ವಂತ ಗಾಡಿ ತಗೊಳಕ್ಕಿಂತ ಮುಂಚೆ ನಾನು ಒಂದು ರೆಂಟ್ ತಗೊಂಡಿದ್ದೆ, ಯಾವ್ದೋ ಕಂಪ್ನಿ ರೆಂಟ್ ತಗೊಂಡಿದ್ದು. ಅವಾಗ ಯಾಕಾದ್ರು ತಗೊಂಡ್ಬಿಡ್ನು, ಯಾಕಾದ್ರು ಡ್ರೈವಿಂಗ್ ಫೀಲ್ಡ್ ಬಂದು ಅಂತಾನೆ ಅನ್ಸಿದ್ದು. ಆಮೇಲೆ ಹೋಗ್ತಾ 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 ನಾವೇ ಒಂದ್ ದಾರಿಗಳನ್ನ ಕಂಡಿಡ್ಕೋಬೇಕು ಅಷ್ಟೇ. ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಸಂಪಾದನೆ ಮಾಡಕ್ಕೆ ನಾವ್ ಯಾವ ತರ ಪ್ಲಾನ್ ಮಾಡ್ಕೊಂಡು ಯಾವ ಟೈಮಿಂಗ್ಸ್ ಆನ್ ಮಾಡ್ಕೋಬೇಕು, ಯಾವ ಟೈಮಿಂಗ್ಸ್ ಎಲ್ಲೋದ್ರೆ ಬುಕಿಂಗ್ ಬೀಳುತ್ತೆ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಗೇನ್ ಬೇಜಾರಾಗಲ್ಲ. ನಮ್ಗೆ ಗೊತ್ತಾಗತ್ತೆ ಇವತ್ತು ಹೋದ್ರೆ ಇಷ್ಟು ಮಾಡ್ಕೊಂಡ್ ಬರ್ಬೋದು ಅಂತ ಗೊತ್ತಾಗತ್ತೆ ನಮ್ಗೆ. ಸೊ ಅವಾಗ ಏನ್ ಬೇಜಾರಾಗಲ್ಲ. ಈಗ ಸದ್ಯಕ್ಕೆ ನಡೀತಾ ಇದೆ, ಏನ್ ತೊಂದ್ರೆ ಇಲ್ಲ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ನಿಮ್ಗೆ ನೀವೇನ್ ಕೇಳ್ತಾ ಇದ್ರಿ, ಒಬ್ಬ ಡ್ರೈವರ್ ಆಗಿರ್ಬೋದು, ಓಲಾ ಊಬರ್ಗೆ ಹೊಸದಾಗಿ ಗಾಡಿಗಳನ್ನ ಬಿಡೋರು ಎಷ್ಟು ಅರ್ನ್ ಮಾಡ್ಬೋದು, ಅಂದ್ರೆ ಎಷ್ಟು ಯಾವ್ಯಾವ ರೀತಿ ತೊಂದರೆಗಳು ಬರುತ್ತೆ, ಎಷ್ಟೆಷ್ಟು ಕಿಲೋಮೀಟರ್ ಇರುತ್ತೆ, ಯಾವ ರೀತಿ ಬುಕಿಂಗ್ಗಳು ಬೀಳ್ತವೆ ಅಂತ ಹೇಳ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಕ್ತು ಅಂತ ಅನ್ಕೊಡ್ತೀನಿ. ಇವರು ನಮ್ಮ ಸ್ನೇಹಿತರು CEO ಲಾಕ್ಸ್ ಅಂತ ಹೇಳ್ಬಿಟ್ಟು ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಅವರ ಲಿಂಕ್ ಕೂಡ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಓಲಾ ಊಬರ್ ಬಗ್ಗೆ, ಮತ್ತೆ ಹೆಚ್ಚಿನ ಕ್ಯಾಬ್ಗಳ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ಅವ್ರ ಚಾನಲ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಅದ್ರ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ಅಂತ ತಿಳಿಸ್ತಾ, ಥ್ಯಾಂಕ್ ಯು ಬ್ರೋ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಬೈ ಬೈ ಫ್ರೆಂಡ್ಸ್. ನೀವಿನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ CEO ಲಾಕ್ಸು ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ, ಥ್ಯಾಂಕ್ ಯು ಸೊ ಮಚ್. ಬಾಯ್.